ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗಾಗಲೇ ರಾಮ ಮಂದಿರದ ಡಕಾಯಿತಿ ಬದಲಾಗಿ ಸಾಕಷ್ಟು ನಾವು ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ. ನೀವು ನೋಡ್ತಾನೆ ಇದ್ದೀರಿ, ಅಭಿಪ್ರಾಯ ತಿಳಿಸ್ತಾ ಇದ್ದೀರಿ. ಈ ದೇಶದ ಸ್ಥಿತಿ ಎತ್ತು ಹೋಗ್ತಾ ಇದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಮುಖ್ಯವಾಗಿ ಅದರಲ್ಲೂ TET ಜೊತೆಗೆ CBSE ಇವೆಲ್ಲ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೇ ಪೇಪರ್ ಲೀಕ್ಸ್, ರಾಜಸ್ಥಾನದಲ್ಲೇ ಪೇಪರ್ ಲೀಕ್ಸ್ ಎಲ್ಲ ಕಡೆ ನಡೆದಿದ್ದನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಶೈಕ್ಷಣಿಕ ರಂಗದಲ್ಲಾಯಿತು, ಧಾರ್ಮಿಕ ರಂಗದಲ್ಲಾಯಿತು, ರಾಮ ಈ ದೇಶದ ಒಂದು ಅಂತಃಶಕ್ತಿಯಾಗಿ ಅದನ್ನು ಬಳಸಿಕೊಂಡು BJP ಇದ್ದಿದ್ದು ಅಧಿಕಾರಕ್ಕೆ ಬಂದಿದ್ದು ನೀವು ಗಮನಿಸಿದ್ರಿ. ಇವತ್ತು ಅದೇ ರಾಮ ಮಂದಿರದಲ್ಲ ಚಂಪತ್ ರಾಯರಂತಹ, ಗೋಪಾಲ್ ರಾವ್ರಂತಹ ಇನ್ನೂ ಅನೇಕ ಜನ, ಅದರಲ್ಲೂ ಅನಿಲ್ ಮಿಶ್ರಾ ಅಂತವರು ಸೇರ್ಕೊಂಡು ಏನು ಮಾಡಿದರು, ಭೂಮಿ ಹಗರಣ ಏನಾಯಿತು, ಅದೇ ಕಾಲಕ್ಕೆ ದುಡ್ಡಿನ ಹಗರಣ ಏನಾಯಿತು, ಅದೇ ಕಾಲಕ್ಕೆ ಬಂಗಾರ ಬೆಳ್ಳಿ ಇವುಗಳ ಹಗರಣ ಏನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪ್ರಸಂಗದಲ್ಲೇ ಈ ಒಂದು RSSಗೆ ಮತ್ತು BJPಗೆ ಪ್ರಬಲವಾದಂಥ ಒಂದು ಶಕ್ತಿ ತಯಾರಾಗ್ತಾ ಇತ್ತಾ ಅನ್ನುವಂಥದ್ದು. ಯಾಕಂದ್ರೆ ನಿಧಾನಕ್ಕೆ ಈ CJP ಇದು ನಿಮಗೆ ಗೊತ್ತದ ಕಾಕ್ರೋಚ್ ಜನತಾ ಪಾರ್ಟಿ, ಅದ್ರ ಜೊತೆಗೆ ಜಂಜಿ ಇವೆರಡು ಮೂಮೆಂಟ್ಗಳು ಈ 17ರಿಂದ 30-35 ವರ್ಷ ಒಳಗಿನವರು. ಯಾಕಂದ್ರೆ ಉದ್ಯೋಗಕ್ಕಾಗಿ, ಕಲಿಕೆಗಾಗಿ ಇದ್ದಂಥ ನಮ್ಮ ಶಕ್ತಿ ವಿಶೇಷವಾಗಿ ಒಂದು ಕಾಲಕ್ಕೆ RSSದ ರೈಟ್ ಹ್ಯಾಂಡ ಲೆಫ್ಟ್ ಹ್ಯಾಂಡ್ ಎರಡೂ ಇದ್ದವು. ಇವತ್ತು ಅದನ್ನು ದೂರ ಸರಿತಾ ಇದ್ದಾನೆ ಜನ ಅಂತ. ಯಾಕಂದ್ರೆ ರಾಮ ಮಂದಿರದ ಘೋಟಾಲ ಆಯಿತು, ಅದಕ್ಕೆ ಸಂಬಂಧಿಸಿದವರು ವಿಶೇಷವಾಗಿ RSS ಸಂಬಂಧಿಸಿದವರು ಇದ್ದಾರೆ, VHPಗೆ ಸಂಬಂಧಿಸಿದವರು ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿಗೆ. ಈಗಾಗಲೇ ಅದರೆಲ್ಲ ಡಾಕ್ಯುಮೆಂಟ್ಸ್ ಒಂದೊಂದು ಹೊರಗೆ ಬರ್ತಾ ಇದ್ದಾವೆ. ಅಂದ್ರೆ ಈ ಎಲ್ಲ ಯಾವ ರಾಮನ ನಂಬಿಕೆಯನ್ನು ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದರು, ರಾಮನ ಹೆಸರ ಮೇಲೆ, ಆ ರಾಮನ ಹೆಸರು ದುಡ್ಡನ್ನು ಹೊಡೆದ್ರು, ಭೂಮಿಯನ್ನು ಹೊಡೆದ್ರು ಅನ್ನುವ ಪ್ರಚಾರ ಜೋರ್ದಾರ್ ನಡೀತಾ ಇದೆ. ಅದ್ರ ಜೊತೆಗೆ ಈ ಪೇಪರ್ ಲೀಕ್ಸ್ 80-95 ಸಲ ಆಗ್ತದೆ, 100 ಸಮೀಪ ಬಂದದ. ಇವೆಲ್ಲನೂ ನೋಡಿದಾಗ ಇವತ್ತಿನ ಯುವ ಜನಾಂಗ BJP ಮೇಲಿನ ಮತ್ತು RSS ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡದ್ದು ಅನ್ನೋದು ಸ್ಪಷ್ಟ ಆಗ್ತಾ ನಡೀತಾ ಇದೆ. ಇಂಥ ಸಂದರ್ಭದಲ್ಲೇ ಕೋಟಾದಲ್ಲಿ ಆಯಿತು, ಇಲಾಹಾಬಾದಲ್ಲಿ ಆಯಿತು, ಅಥವಾ ಪ್ರಯಾಗ್ರಾಜದಲ್ಲಿ ಆಯಿತು, ಇನ್ನೊಂದು ಕಡೆಗಳಲ್ಲಿ ಆಯಿತು, ಈ ಸೆಷನ್ಸ್ ಬರೋದ್ರೊಳಗೆ ಈ ಜಂಜಿಗಳನ್ನು ಅಥವಾ CJPಗಳನ್ನು ತಮ್ಮ ತೆಗೆದುಕೊಳ್ಳುವ ದಿಶೆಯಲ್ಲಿ ಕಾಂಗ್ರೆಸ್ನ ಯುವ ವಿಂಗನ್ನು ಅಥವಾ ವಿದ್ಯಾರ್ಥಿ ವಿಂಗನ್ನು ಜಾಗೃತಿಗೊಳಿಸಿ ಮೂವ್ಮೆಂಟನ್ನು ಜೋರು ಮಾಡ್ತಾ ಈ ದೇಶದ 29 ಪ್ರಮುಖ ನಗರಗಳಿಂದ ಈಗಾಗಲೇ ಪ್ರತಿಭಟನೆ ಮಾಡುವಂಥ, ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡ್ತಾ ಬಂದಿದ್ದು. ಜೊತೆಗೆ ಸ್ವತಃ RSS ಮತ್ತು BJP ಇವರು ಮಾಡಿದ ತಪ್ಪುಗಳಿಂದಾಗಿ ರಾಮ ಮಂದಿರದಾಗಿರ್ಬೋದು, ಅದೇ ಕಾಲಕ್ಕೆ ನೀಟದಾಗಿರ್ಬೋದು. ನೀಟದ ಯಾಕಪ್ಪ ಅಂತಂದ್ರೆ ಈಗಾಗಲೇ ಗೊತ್ತದ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಿನಿಸ್ಟರ್ ಮಂತ್ರಿ ಅವರಿದ್ದಂಥವರು ಪೂರ್ತಿಯಾಗಿ RSSದ ಪ್ರೊಡಕ್ಟ್ ಅಂತೇಳಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು. ಹೀಗಾಗಿ ಅವರನ್ನು ರಾಜೀನಾಮೆ ಸಹಿತ ತೆಗೆದುಕೊಡ್ತಾ ಇಲ್ಲ. ಇದು ಸಹಿತ ಇವತ್ತಿನ ಯುವ ಜನಾಂಗಕ್ಕೆ ಪ್ರಶ್ನಾರ್ಹವಾದ ವಿಚಾರ ಆಗ್ಯದ. ಒಂದು ಕಡೆ ಚಂಪತ್ ರಾಯ್, ಗೋಪಾಲ್ ರಾವ್, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ, ಇನ್ನೊಂದು ಕಡೆ ಧರ್ಮೇಂದ್ರ ಪ್ರಧಾನ್, ಇವರಿಂಥ ಎಲ್ಲ ಮಂತ್ರಿಗಳು ಸೇರಿಕೊಂಡು ಅಥವಾ ಮಂತ್ರಿ ಅಥವಾ ಇನ್ನೊಂದು ಸೇರಿಕೊಂಡು ಇವರೆಲ್ಲರೂ BJP ಮತ್ತು RSS ಪ್ರೊಡಕ್ಟ್ ಇರೋದ್ರಿಂದ ಇಲ್ಲಿ ರಾಜೀನಾಮೆ ಅವರನ್ನು ತಗೊಳ್ಳಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರಿಗೂ FIR ಮೇಲೆ ಇನ್ನೂ ಆಗಿಲ್ಲ. ಹೀಗಾಗಿ ಜನ ಇವರು ದೂರ ಸರಿತಾ ಇದ್ದಾರೆ. ಅದರಲ್ಲೂ CJP ಅನ್ನುವಂಥ ಒಂದು ಹೊಸ ಮೂವ್ಮೆಂಟ್ ಹುಟ್ಟಾಕಿಬಿಟ್ಟது. ಈಗಾಗಲೇ ಆ CJP ಇವತ್ತು ಚಿಂತನ ಮಂತ್ರದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಅದರಲ್ಲೂ ವಾಂಗ್ಚುಕ್ ಸೋನಮ್ ವಾಂಗ್ಚುಕ್ ಅವರು ಈಗ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ಅಣ್ಣಾ ಹಜಾರೆ ಅವರೇ ಮಟ್ಟದಲ್ಲಿದ್ದಾರೆ ಅನ್ನೋದ್ರು ಏನು ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸೋನಮ್ ವಾಂಗ್ಚುಕ್ ಅವರು ಪರಿಸರ ಹೋರಾಟವಾದಿಗಳು, ಅದೇ ಕಾಲಕ್ಕಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಾರರು, ಒಬ್ಬ ಮುತ್ಸದ್ದಿ ಪ್ರಾಮಾಣಿಕ ವ್ಯಕ್ತಿ. ಹೀಗಾಗಿ ಅವರ ಉಪವಾಸ, ಆಮರಣಾಂತ ಉಪವಾಸ ಇವತ್ತು ಎಫೆಕ್ಟ್ ಆಗ್ತಾ ಇದೆ. ಪ್ರತಿಯೊಂದು ಮಧ್ಯಮ ವರ್ಗ ಆಗಿರ್ಬೋದು, ಒಂದು ಸ್ವಲ್ಪ ಕೆಳ ಮಧ್ಯಮ ವರ್ಗ ಆಗಿರ್ಬೋದು, ಮೇಲ್ವರ್ಗ ಆಗಿರ್ಬೋದು, ಎಲ್ಲರೂ ಇವ್ರ ಕಡೆ ಒಂದು ಆತ್ಮೀಯವಾಗಿ ನೋಡೋದ್ರಿಂದಾಗ BJP ಮತ್ತು RSSದ ಮೊದಲಿನ ಏನದು ಪ್ರಭಾವ ಇತ್ತು. ಯಾರಿಗೆ ಬೇಕಾದರೂ ರಾಷ್ಟ್ರದ್ರೋಹಿಗಳು, ರಾಜದ್ರೋಹಿಗಳು, ಧರ್ಮದ್ರೋಹಿಗಳು, ರಾಮದ್ರೋಹಿಗಳು ಅಂತ
ಕರೆದು ಅರಿವಿಸ್ಕೊಳ್ತಾ ಇದ್ರು, ಅವ್ರಿಗೆ ಇವತ್ತು ಧ್ವನಿ ಇಲ್ಲದಂಥ ಪ್ರಸಂಗ ಬಂದುಬಿಟ್ಟಿದೆ. ಯಾಕಂದ್ರೆ ವಾಂಗ್ಚುಕ್ ಅವ್ರು ನಿಂತಿದ್ದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲಿವರೆಗಿನ ಹಿಂದಿನ ಕಾಂಗ್ರೆಸ್ ಬಗ್ಗೆ ನಾವು ಬೇಕಾದಷ್ಟು ಆರೋಪ ಮಾಡ್ತಾ ಇರ್ಬೋದು, ಇಲ್ಲಂತಲ್ಲ, ಅದು ಇದ್ದಿದ್ದು ಸತ್ಯನ ಸುಳ್ಳು ಅಂತಲ್ಲ. ಆದರೆ ಇವತ್ತಿನ ಈ ರಾಹುಲ್ ಗಾಂಧಿ ಅವರು ಈ ತಮ್ಮದೇ ಆದಂಥ ಒಂದು ಹೊಸ ರಾಜಕೀಯವನ್ನು ಪಾದಯಾತ್ರೆ ಮಾಡೋ ಮೂಲಕ ಆಗಿರ್ಬೋದು, ಬಸ್ ಯಾತ್ರೆ ಮಾಡೋ ಮೂಲಕ ಆಗಿರ್ಬೋದು, ಇಲ್ಲಿ OBC ಪರವಾಗಿ ಹೋರಾಟ ಮುಂದುವರಿಸಿದ್ದಾಗಿರ್ಬೋದು, ಇಲ್ಲೇ ದಲಿತ ಹಿಂದುಳಿದವರ ಬಗ್ಗೆ, ಅದೇ ಕಾಲಕ್ಕೆ ಆದಿವಾಸಿಗಳ ಬಗ್ಗೆ ಹೋರಾಟ ಮುಂದುವರಿಸಿದ್ದಾಗಿರ್ಬೋದು, ಮುಸ್ಲಿಮರ ಮೇಲೆ ಪ್ರೀತಿ ತೋರಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಜನರಲ್ಲೇ ಜಾತ್ಯತೀತವಾಗಿ ಒಂದು ಪ್ರೀತಿ ವಿಶ್ವಾಸ ರಾಹುಲ್ ಗಾಂಧಿ ಅವರು ಹುಟ್ಟೋದ್ರಿಂದಾಗಿ, ಜೊತೆಗೆ ಮೋದಿ ಮತ್ತು ಶಾರ್ ಅವರು ಇಲ್ಲಿಯ ಪ್ರಾದೇಶಿಕ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷ ನಿಮ್ಗೆ ಗೊತ್ತಾಗಿಬಿಡ್ತದ, ಇಲ್ಲಿಯ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಪಕ್ಷ ಆಗಿರ್ಬೋದು, ಶರದ್ ಪವಾರ್ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಬಾಳಾ ಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಅವ್ರದ್ದಾಗಿರ್ಬೋದು, ಇವೆಲ್ಲ ಪಕ್ಷಗಳು ರಾಜಕೀಯ ಪಕ್ಷಗಳು ಸಂಸತ್ ಪಕ್ಷಗಳು ಒಡೆದ ಅವುಗಳನ್ನೆಲ್ಲ ಇವತ್ತು ತಮ್ಮ ಕಡೆ ಸೆಳೆದುಕೊಳ್ಳುವಂಥ ಘಟನೆಯಿಂದಾಗಿ ಇಡೀ ದೇಶದಲ್ಲೇ BJP ಮತ್ತು ಅದೇ ಕಾಲಕ್ಕೆ RSS ವಿರೋಧವಾಗಿ ಭಾವನೆ ಹುಟ್ಟುವಂಥ ಸಂದರ್ಭದಲ್ಲಿ ಯುವ ಜನಾಂಗವನ್ನು ತಮ್ಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಾಂಗ್ಚುಕ್ಕರ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಈ ಮೂಮೆಂಟ್ಗೆ ಯಾವ ರೀತಿ ಹೆಲ್ಪ್ ಮಾಡ್ಕೊಳ್ಬೇಕು ಅನ್ನುವಂಥ ದಿಶೆಯಲ್ಲೇ ಅದೇ ಆಗಸ್ಟ್ 9ಕ್ಕೆ ಲಕ್ಷ ಜನರ ಯುವಕರನ್ನು ದೆಹಲಿಯಲ್ಲಿ ಕೂಡಿಸುವಂಥ ಒಂದು ಪ್ಲಾನ್ ಪೂರ್ವ ನಿಯೋಜಿತವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಘಟನೆಗಳು ಇವತ್ತು BJPಗೆ, ಅದರಲ್ಲೂ ಮೋದಿ ಶಾರ್ ಅವ್ರಿಗೆ ನುಂಗಲಾರ್ದು ಆಗ್ಯದ ಅಂತೇಳಿ. ಮತ್ತು ಇಲ್ಲಿವರೆಗೆ ನಿಮ್ಗೆ ಗೊತ್ತದ ಇವೆಲ್ಲ ಪ್ರಾಬ್ಲಮ್ಗಳಿಗೆ ಮೂಲ ಯಾರಂದ್ರೆ ಅದು ಮೋದಿಯವ್ರ ಕಡೆ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ಯಾವುದೇ ಮಿನಿಸ್ಟರ್ ಸಹಿತ ಮೋದಿಯವರ ನೇಮಕ ಮಾಡಿದಂಥ ಮಿನಿಸ್ಟರ್ಸ್ ಇದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾವುದೇ ಮಿನಿಸ್ಟರು ಮೋದಿಯವರನ್ನು ಮೀರಿ ಒಂದು ಕ್ಷಣನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ರುಜುವಾತವಾದ ವಿಷಯ ಆಗ್ಯದ. ಹೀಗಾಗಿ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮೊದಲನೇದು ನಮ್ಮ ಮೋದಿಯವರು ಕಾರ್ಯಕರ್ತರು, ಶಾರ್ ಅವರ ಕಾರ್ಯಕರ್ತರು, ಜೊತೆಗೆ RSS ಇದು ಕಾರ್ಯಕರ್ತರು ಅಂತೇಳಿ ಇವತ್ತಿನ ಹೊಸ ಜಂಜಿ CJP ಜೊತೆಗೆ ರಾಹುಲ್ ಗಾಂಧಿ ಅವರು ಹೊಸ ಯುವ ಪಡೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಏನು ಹೇಳೋದು ಒಂದೇ ಉದ್ದೇಶ ಅಂದ್ರೆ ಈ ಎಲ್ಲ 28 ಅಥವಾ 29 ಪ್ರಮುಖ ನಗರಗಳಿಂದ ಈ ಮೂಮೆಂಟನ್ನು ಅಥವಾ ನಮ್ಮ ಕಾಂಗ್ರೆಸ್ನ ಯುವ ಮೂಮೆಂಟನ್ನು ತರೋ ಜೊತೆಗೆ CJP ಬೆಂಬಲ ಸೂಚಿಸುವಂಥದ್ದು, ಜೊತೆಗೆ ಏನಪ್ಪ ಅಂದರೆ ಈ ನೀಟ್ ಮತ್ತು ಅದ್ರ ಜೊತೆಗೆ CBSE ಇಲ್ಲಿ ನೊಂದಂಥ ಮಕ್ಕಳ ಧ್ವನಿಯಾಗಿ ಅವ್ರ ಪೇರೆಂಟ್ಸ್ ತಂದೆ ಧ್ವನಿ ಆಗೋದ್ರಿಂದಾಗಿ ಇದೊಂದು ದೊಡ್ಡ ಮೂಮೆಂಟ್ ಆಗುವ ದಿಶೆಯಲ್ಲಿ ಎಲ್ಲ ನಡೆದಿದ್ದು ನೋಡಿದರೆ ಇವ್ರು ಏನೋ ಮಾಡಲಿ ಮೋದಿಯವ್ರು ಗೆಲ್ಲೋ ಪ್ರಯತ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ SIR ಮೂಲಕ ಆಯಿತು, EVM ಮೂಲಕ ಆಯಿತು, ನಾವು ಗೆಲ್ಲೋ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ 8-9% ಮತಗಳನ್ನು ಹೇರ್ಪೇರ್ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲೇನಿದ್ರು ಕಾಂಪಿಟೇಷನ್ ಇರೋದು 2-3%, ಅಂಥದ್ರಲ್ಲಿ 8-9% ಚೇಂಜ್ ಮಾಡುವಂಥ ಒಂದು ಶಕ್ತಿಯನ್ನು ಪಡೆದಿದ್ದಾಗಿ ಇವರನ್ನು ಎಲೆಕ್ಷನ್ದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಕನ್ಫರ್ಮ್ ಆದಂಥ ಘಟನೆಯಲ್ಲ. ಇವತ್ತು ಇವೆಲ್ಲ ಮುದ್ದಾಗಳು ಅಥವಾ ಇವೆಲ್ಲ ವಿಷಯಗಳು ಒಂದು ಕಡೆ ಕೊಡುವುದರಿಂದಾಗೆ ಮತ್ತು ಅದ್ರ ಜೊತೆಗೆ ರೈತರು ಸಹ ಗೆದ್ದಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಜಂಜಿಗಳಿಗೆ ಅಥವಾ CJPಗಳಿಗೆ ಬೆಂಬಲ ಕೊಡಲಿಕ್ಕೆ ರೈತ ಸಂಘದವ್ರು ಬರುವ ಸಂದರ್ಭದಲ್ಲಿ ಚಳುವಳಿಗಳು ಅವರನ್ನು ಅವ್ರ ಮನೆಗಳಲ್ಲೇ ಅದರ ಗೃಹಬಂಧನ ಮಾಡಿಟ್ಟಿದ್ದು ಇನ್ನಷ್ಟು ಈ ಒಂದು ಮೂಮೆಂಟಕ್ಕೆ ಹೊಸ ಒಂದು ಏನಪ್ಪ ಪುಷ್ ನುಗ್ಗುಗೆಯನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ನೆನಪಿಸಿಕೊಂಡಾಗ ಈ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಈ ದೇಶದ ವಿರೋಧ ಪಕ್ಷದ ನಾಯಕರಷ್ಟೇ ಅಲ್ಲ, ಒಂದು ಹೊಸ ಈ ಮೋದಿಯವರ ಮತ್ತು ಶಾರ್ ಅವರ ಸರ್ಕಾರಕ್ಕೆ ಒಬ್ಬ ಹೊಸ ಸಮಸ್ಯೆಯನ್ನು ತಂದೊಡ್ಬೋದು. ಹೀಗಾಗಿ ಕಾಂಗ್ರೆಸ್ ಇವತ್ತು ಹೆಚ್ಚು ಕಡಿಮೆ ಇವತ್ತಿನ ವಿರೋಧ ಪಕ್ಷ ಅಷ್ಟೇ ಅಲ್ಲ, ಇವತ್ತಿನ ಈ ಸ್ಥಾಪಿತ BJP RSSದ ಅಧಿಕಾರ ಅಥವಾ ಸರ್ಕಾರವನ್ನು ಅಲ್ಲಾಡಿಸುವ ಹಂತಕ್ಕೆ ಬಂದು ನಿಂತಿದ್ದಾರಾ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ಮೂಡ್ತಾ ಇದೆ. ನೋಡೋಣ ಅದು ಮುಂದಿನ ಏನಾಗ್ಬೋದು ಅಂತೇಳಿ. ಬಟ್ ಇವೆಲ್ಲ ಸಮಸ್ಯೆಗಳು ಇದ್ದಿದ್ದು ಸುಳ್ಳಲ್ಲ ಅನ್ನೋದು ಮತ್ತೊಮ್ಮೆ ಜ್ಞಾಪಕ ಮಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಜೊತೆ ನೀವು ಅರ್ಥಾತ್ ದೇಶ ಮೇಲೆ ಸತ್ಯದ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ
ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.